ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವಿನ್. ನಿಮ್ಮೆಲ್ಲರಿಗೂ ಗೊತ್ತು, ನಾವು ಪೇಪರ್ 2ಗೆ ಬೇಕಾಗಂತ TET ಸಿಲೆಬಸ್ನ ಸ್ಟಾರ್ಟ್ ಮಾಡಿದ್ವಿ. ಅದು ಸ್ಪೆಷಲಿ ಸೈನ್ಸ್ ಸಬ್ಜೆಕ್ಟ್ನ ಹೇಳ್ತಾ ಇದ್ವಿ. ಅದರಲ್ಲಿ ಫಿಸಿಕ್ಸ್ ಫಸ್ಟ್ ಯೂನಿಟ್ ಆಗಿರುವಂತಹ ಫಿಸಿಕಲ್ ವರ್ಡ್ ಚಾಪ್ಟರ್ನ ಆಲ್ರೆಡಿ ಮುಗಿಸಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಓದ್ತಾ ಇರೋದು ಚಾಪ್ಟರ್ 2 ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಈ ಚಾಪ್ಟರ್ ನಿಮ್ಮ TET ಪೇಪರ್ 2ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಕ್ಲಾಸ್ನ ಕಂಪ್ಲೀಟ್ ಆಗಿ ಕೇಳಿ ನೋಟ್ಸ್ ಮಾಡ್ಕೊಳ್ಳಿ. ಈ ಚಾಪ್ಟ್ರಲ್ಲಿ ನಾವು ನೀಡ್ಸ್ ಆಫ್ ಮೆಜರ್ಮೆಂಟ್ ಬಗ್ಗೆ ಓದ್ತೀವಿ, ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಬಗ್ಗೆ ಓದ್ತೀವಿ, ಆ್ಯಂಡ್ ಸಿಸ್ಟಮ್ ಆಫ್ ಯೂನಿಟ್ಸ್ ಬಗ್ಗೆನೂ ಓದ್ತೀವಿ, SI ಯೂನಿಟ್ಸ್ ಬಗ್ಗೆ ಓದ್ತೀವಿ, ಆ್ಯಂಡ್ ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್ ಬಗ್ಗೆನೂ ಓದ್ತೀವಿ, ಆ್ಯಂಡ್ ಲೆಂತ್, ಮಾಸ್ ಆ್ಯಂಡ್ ಟೈಮ್ ಮೆಜರ್ಮೆಂಟ್ಸ್ ಬಗ್ಗೆ ಓದ್ತೀವಿ, ಆ್ಯಂಡ್ ಅಕ್ಯುರಸಿ ಆ್ಯಂಡ್ ಪ್ರೀಶಿಯಸ್ ಆಫ್ ಮೆಜರ್ಮೆಂಟ್, ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಎರರ್ಸ್ ಇನ್ ಮೆಜರ್ಮೆಂಟ್ಸ್ ಬಗ್ಗೆನೂ ಓದ್ತೀವಿ, ಆ್ಯಂಡ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಓದ್ತೀವಿ, ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಡೈಮೆನ್ಷನ್ ಅನಲೈಸಿಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಬಗ್ಗೆ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಈ ಚಾಪ್ಟ್ರಲ್ಲಿ ಓದ್ತೀವಿ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಚಾಪ್ಟರ್ 2 ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್. ಇಲ್ಲಿ ಡೇ ಟು ಡೇ ಲೈಫಲ್ಲಿ ನಾವು ತುಂಬ ತರಹದ ಮೆಜರ್ಮೆಂಟ್ಸ್ನ ನೋಡ್ತೀವಿ. ಮೆಜರ್ಮೆಂಟ್ ಇಲ್ಲದೆ ಲೈಫೇ ಇಲ್ಲ ಅನ್ನೋ ಥರ ಆಗಿದೆ. ಪ್ರತಿಯೊಂದು ಕ್ವಾಂಟಿಟೀಸ್ಗೂ ಮೆಜರ್ಮೆಂಟ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇವಾಗ ಫಸ್ಟ್ ಕ್ವಾಂಟಿಟೀಸ್ ಅಂತ ಬಂದರೆ ಏನೇ ಆಗಿರ್ಬೋದು, ಎನಿಥಿಂಗ್. ಕ್ವಾಂಟಿಟಿ ಅಂದರೆ ಎನಿಥಿಂಗ್. ಇದರಲ್ಲಿ ಫಿಸಿಕಲ್ ಕ್ವಾಂಟಿಟಿ ಮತ್ತು ಸೈಕಲಾಜಿಕಲ್ ಕ್ವಾಂಟಿಟೀಸ್ ಅಂತ ಬರುತ್ತೆ. ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದರೆ ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಡಿಫೈನ್ಡ್ ಆರ್ ಮೆಜರ್. ಎಕ್ಸಾಂಪಲ್ ಅಂತ ಬಂದರೆ ಯಾವುದೇ ಕ್ವಾಂಟಿಟೀಸ್ನ ನಾವು ಮೆಜರ್ ಮಾಡ್ತೀವಲ್ಲ ಅದೆಲ್ಲವೂ ಫಿಸಿಕಲ್ ಕ್ವಾಂಟಿಟೀಸ್ ಆಗುತ್ತೆ. ಲೈಕ್ ಸ್ಪೀಡ್, ಟೈಮ್, ಟೆಂಪ್ರೇಚರ್, ಇದೆಲ್ಲವೂ ಫಿಸಿಕಲ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ ಬಂದು ಸೈಕಾಲಜಿಕಲ್ ಕ್ವಾಂಟಿಟೀಸ್ ಅಂತ ಅಂದರೆ ದ ಕ್ವಾಂಟಿಟಿ ವಿಚ್ ಕೆನ್ ನಾಟ್ ಬಿ ಡಿಫೈನ್ಡ್ ಆರ್ ಮೆಜರ್. ಯಾವುದನ್ನು ನಮಗೆ ಡಿಫೈನ್ ಮಾಡೋಕ್ಕಾಗಲ್ಲ, ಮೆಜರ್ ಮಾಡೋಕ್ಕಾಗಲ್ಲ, ಅಂತಹ ಕ್ವಾಂಟಿಟೀಸ್ನ ನಾವು ಸೈಕಾಲಜಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳೋದಾದರೆ ಫೀಲಿಂಗ್ಸ್, ಸ್ಮೆಲ್ ಆ್ಯಂಡ್ ಟೇಸ್ಟ್, ಇದೆಲ್ಲವೂ ಸೈಕಾಲಜಿಕಲ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್ ಆಗುತ್ತೆ. ನೀನು ಎಷ್ಟು ಖುಷಿಯಾಗಿದ್ದೀಯಾ ಅಂತ ಕೇಳಿದ್ರೆ 2 kg ಖುಷಿಯಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ದಿಸ್ ಈಸ್ ವಾಟ್ ದ ವಿಚ್ ಕೆನಾಟ್ ಬಿ ಡಿಫೈನ್ಡ್ ಆರ್ ಮೆಜರ್ಡ್ ಅಂತ ಹೇಳ್ತೀವಿ. ಅದನ್ನೇ ನಾವು ಸೈಕಾಲಜಿಕಲ್ ಕ್ವಾಂಟಿಟೀಸಲ್ಲಿ ಓದ್ತೀವಿ. ಅದು ಈ ಕ್ಲಾಸಲ್ಲಿ ನಾವು ಓದಲ್ಲ, ಬರೀ ನಾವು ಇವತ್ತು ಓದೋದು ನಮಗೆ ಬೇಕಾಗಿರುವಂತಹ ನಮ್ಮ ಸಿಲೆಬಸ್ಸಲ್ಲಿರುವಂತಹ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ನಾವು ಓದ್ತೀವಿ. ಫಿಸಿಕಲ್ ಕ್ವಾಂಟಿಟೀಸಲ್ಲಿ ನೋಡೋದಾದರೆ 3 ಟೈಪ್ಸ್ ಆಫ್ ಕ್ವಾಂಟಿಟೀಸ್ ಬರುತ್ತೆ. ಫಂಡಮೆಂಟಲ್ ಕ್ವಾಂಟಿಟೀಸ್, ಡಿರೈವ್ಡ್ ಕ್ವಾಂಟಿಟೀಸ್ ಆ್ಯಂಡ್ ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್ ಅಂತ. ಒಂದೊಂದಾಗಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಫಸ್ಟ್ ಒನ್ ಬಂದು ಫಂಡಮೆಂಟಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಕ್ವಾಂಟಿಟೀಸ್ ಮೀನ್ಸ್ ದೋಸ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಯಾವುದ್ರ ಮೇಲೂ ಡಿಪೆಂಡ್ ಆಗದೇ ಇರುವಂತಹ ಕ್ವಾಂಟಿಟೀಸ್ನ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಬೇಸ್ ಕ್ವಾಂಟಿಟೀಸ್ ಅಂತಲೂ ಕರೀತಾರೆ. ಅದರಲ್ಲಿ ಬಂದು ಲೆಂತ್ ಬರುತ್ತೆ, ಮಾಸ್ ಬರುತ್ತೆ, ಟೈಮ್, ಟೆಂಪ್ರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆ್ಯಂಡ್ ಲ್ಯೂಮಿನಸ್ ಇಂಟೆನ್ಸಿಟಿ. ದೀಸ್ ಆರ್ ದ 7 ಫಂಡಮೆಂಟಲ್ ಕ್ವಾಂಟಿಟೀಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಮೇಲೆ ತುಂಬ ಸಲ ಕ್ವಶನ್ಸ್ ಕೇಳಿದ್ದಾರೆ. ಲೆಂತ್ SI ಯೂನಿಟ್ ಏನು ಆ್ಯಂಡ್ ಮಾಸ್ SI ಯೂನಿಟ್ ಏನು, ಈ ಥರ ಎಲ್ಲ ಕ್ವಶನ್ಸ್ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಲೆಂತ್ ಈಸ್ ಮೆಜರ್ಡ್ ಇನ್ ಮೀಟರ್, mass is measured in kg, time in second, temperature in Kelvin, electric current in ampere, amount of substance in mole. 1 mole is equal to 6.02 into 10 to the power of 23, and luminous intensity is measured in candela, that is CD. Next one bandu derived physical quantities. Those quantities which can be derived from the fundamental quantities. ಅಂದರೆ ಇಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಬಳಸ್ಕೊಂಡು ಮಾಡುವಂತಹ ಒಂದು ಕ್ವಾಂಟಿಟೀಸ್ನ ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂತ ಬಂದರೆ ಇಲ್ಲಿ ಏರಿಯಾ ಆಗಿರ್ಬೋದು, ವ್ಯಾಲ್ಯೂಮ್, ವೆಲಾಸಿಟಿ, ಎಕ್ಸಿಲೇಷನ್, ಫೋರ್ಸ್, ವರ್ಕ್, ಪವರ್, ಮೊಮೆಂಟಮ್ ಆ್ಯಂಡ್ ಪ್ರೆಷರ್, ಇದೆಲ್ಲವೂ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಏರಿಯಾ ಅಂತಂದರೆ ಲೆಂತ್ ಇಂಟು ಬ್ರಿಡ್ತ್. ಸೊ ಲೆಂತ್ ಅನ್ನೋದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಆಗಿರುತ್ತೆ. ಅದನ್ನು ನಾವು ಬಳಸ್ಕೊಂಡು ಇಲ್ಲಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿನ ಮಾಡ್ತೀವಿ. ಸೊ L ಇಂಟು B is equal to ಮೀಟರ್ ಸ್ಕ್ವಯರ್. ಲೆಂತ್ ಈಸ್ ಮೆಜರ್ಡ್ ಇನ್ ಮೀಟರ್ ಆ್ಯಂಡ್ ಬ್ರಿಡ್ತ್ ಈಸ್ ಆಲ್ಸೋ ಮೆಜರ್ಡ್ ಇನ್ ಮೀಟರ್. ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವಯರ್. ನೆಕ್ಸ್ಟ್ ಬಂದು ವ್ಯಾಲ್ಯೂಮ್ ನೋಡೋದಾದರೆ ಲೆಂತ್ ಇಂಟು ಬ್ರಿಡ್ತ್ ಇಂಟು ಹೈಟ್ ಅಂತ ಬರುತ್ತೆ. ಈ ಎಲ್ಲ ಕ್ವಾಂಟಿಟೀಸ್ನ ನಾವು ಮೀಟ್ರಲ್ಲೇ ಅಳೆಯೋದ್ರಿಂದ ಈ 3 ಕ್ವಾಂಟಿಟೀಸ್ನ ಬಳಸಿರೋದು ಒಂದು ವ್ಯಾಲ್ಯೂಮ್. ಅದಕ್ಕೆ ಇದನ್ನು ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ದಟ್ ಈಸ್ ಮೀಟರ್ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಬಂದು ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ನಿಮ್ಮೆಲ್ಲರಿಗೂ ಗೊತ್ತು ಡೆಫಿನೇಷನ್ನು. ಡಿಸ್ಟೆನ್ಸ್ ಬೈ ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಈಸ್ ಮೆಜರ್ಡ್ ಇನ್ ಮೀಟರ್ ಆ್ಯಂಡ್ ಟೈಮ್ ಈಸ್ ಮೆಜರ್ಡ್ ಇನ್ ಸೆಕೆಂಡ್. ಅದಕ್ಕೆ ಇಲ್ಲಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ SI ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ವೆಲಾಸಿಟಿದು. ಆ್ಯಂಡ್ ನೆಕ್ಸ್ಟ್ ಬಂದು ಎಕ್ಸಿಲೇಷನ್. ಎಕ್ಸಿಲೇಷನ್ ಫಾರ್ಮುಲಾ ಬಂದು ವೆಲಾಸಿಟಿ ಬೈ ಟೈಮ್ ಆಗುತ್ತೆ. ಸೊ ದಟ್ ಈಸ್ ದ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಆಗುತ್ತೆ. ನೆಕ್ಸ್ಟ್ ಬಂದು ಫೋರ್ಸ್. ಫೋರ್ಸ್ ಫಾರ್ಮುಲಾ ಈಸ್ ಮಾಸ್ ಬೈ ಎಕ್ಸಿಲೇಷನ್.
ಅದನ್ನು SI ಯೂನಿಟಲ್ಲಿ ಬರೆಯೋದಾದರೆ ಮಾಸ್ ಈಸ್ ಮೆಜರ್ಡ್ ಇನ್ kg ಆ್ಯಂಡ್ ಎಕ್ಸಲೇಷನ್ ಇನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅದಕ್ಕೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀತಾರೆ. ನೆಕ್ಸ್ಟ್ ಒನ್ ಬಂದು ವರ್ಕ್ ಫಾರ್ಮುಲಾ ಬಂದು ಫೋರ್ಸ್ ಇಂಟು ಡಿಸ್ಟೆನ್ಸ್. SI ಯೂನಿಟ್ ಬಂದು kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಆಗುತ್ತೆ, ಅದನ್ನು ಜೌಲ್ ಅಂತಾನೂ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಪವರ್ ಫಾರ್ಮುಲಾ ಇಸ್ ವರ್ಕ್ ಬೈ ಟೈಮ್, ಅದರ SI ಯೂನಿಟ್ ಬಂದು ವ್ಯಾಟ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಮೊಮೆಂಟಮ್, ಮಾಸ್ ಇಂಟು ವೆಲಾಸಿಟಿ, ಅದನ್ನು ನಾವು SI ಯೂನಿಟಲ್ಲಿ ಬರೆಯೋದಾದರೆ kg ಮೀಟರ್ ಪರ್ ಸೆಕೆಂಡಲ್ಲಿ ಬರಿತೀವಿ. ಲಾಸ್ಟ್ ಒನ್ ಬಂದು ಪ್ರೆಷರ್, ಫೋರ್ಸ್ ಬೈ ಏರಿಯಾ, ಅದನ್ನು ನಾವು ಪಾರ್ಸೆಕಲ್ಲಿ ಬರಿತೀವಿ. 1 ಪಾರ್ಸೆಕ್ ಇಸ್ ಈಕ್ವಲ್ ಟು 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಬಂದು ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್ ಅಂತ ಬರುತ್ತೆ. ಅದರಲ್ಲಿ ಪ್ಲೇನ್ ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲ್ 2 ಟೈಪ್ಸ್ ಇದೆ. ಪ್ಲೇನ್ ಆ್ಯಂಗಲ್ ಅಂತಂದರೆ ನೀವು ನೋಡ್ಬೋದು θ ಇಸ್ ಈಕ್ವಲ್ ಟು ಆರ್ ಡಿ ಥೀಟಾ ಆಗುತ್ತೆ. ಆರ್ಕ್ ಬರುತ್ತೆ ಇಲ್ಲಿ ಆ್ಯಂಡ್ ರೇಡಿಯಸ್ ಈಸ್ ಆರ್. ಇಲ್ಲಿ ಫಾರ್ಮುಲಾ ಬಂದು ಡಿ ಥೀಟಾ ಇಸ್ ಈಕ್ವಲ್ ಟು ಆರ್ಕ್ ಲೆಂತ್ ಡಿವೈಡೆಡ್ ಬೈ ರೇಡಿಯಸ್ ಅಂತ ಆಗುತ್ತೆ, DS ಬೈ ಆರ್ ಅಂತ. ಇದರ ಪ್ಲೇನ್ ಆ್ಯಂಗಲ್ನ ಯೂನಿಟ್ ಬಂದು ರೇಡಿಯನ್, ರ್ಯಾಡ್ ಅಂತಲೂ ಕರಿಬೋದು, ರೇಡಿಯನ್ ಅಂತಾರೆ. ಆ್ಯಂಡ್ 360 ಡಿಗ್ರಿ ಇಸ್ ಈಕ್ವಲ್ ಟು 2 ಪೈ ರೇಡಿಯನ್ ಆಗುತ್ತೆ. ಆ್ಯಂಡ್ 180 ಡಿಗ್ರಿ ಬಂದರೆ ಪೈ ರೇಡಿಯನ್ಸ್ ಆಗುತ್ತೆ. 180 ಡಿಗ್ರಿ ಬೈ pi is equal to 1 radian. 1 radian is nothing but the value of 1 radian is 52.9, that is equal to 53 degree ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಸಾಲಿಡ್ ಆ್ಯಂಗಲ್, ಸರ್ಕಲ್ ಸಾಲಿಡ್ ಆ್ಯಂಗಲ್ ಆಗಿರುತ್ತೆ. ಇಲ್ಲಿ ಆರ್ ಬಂದು ರೇಡಿಯಸ್, d2 is equal to ಏರಿಯಾ ಆಫ್ ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್ ಸ್ಕ್ವಯರ್, ದಟ್ ಈಸ್ DA ಬೈ ಆರ್ ಸ್ಕ್ವಯರ್ ಆಗುತ್ತೆ. ಈ ಸಾಲಿಡ್ ಆ್ಯಂಗಲ್ SI ಯೂನಿಟ್ ಬಂದು ಸ್ಟೆರೇಡಿಯನ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಬರುತ್ತೆ. CGS ಸಿಸ್ಟಮ್, FES ಸಿಸ್ಟಮ್ ಆ್ಯಂಡ್ MKS ಸಿಸ್ಟಮ್ ಅಂತ. CGS ಅಂತಂದರೆ ಸೆಂಟಿಮೀಟರ್, ಗ್ರಾಮ್ ಆ್ಯಂಡ್ ಸೆಕೆಂಡ್ ಸಿಸ್ಟಮ್ ಅಂತ. ಆ್ಯಂಡ್ FPS ಸಿಸ್ಟಮ್ ಅಂತಂದರೆ ಫುಟ್, ಪೌಂಡ್ ಆ್ಯಂಡ್ ಸೆಕೆಂಡಲ್ಲಿ ಅಳೆಯುವಂಥದ್ದು. MKS ಸಿಸ್ಟಮ್ ಅಂತಂದರೆ ಮೀಟರ್, ಕಿಲೋಗ್ರಾಮ್ ಆ್ಯಂಡ್ ಸೆಕೆಂಡ್ ಅಂತ. ಇಲ್ಲಿ ಜಾಸ್ತಿ ಮೋಸ್ಟ್ ಯೂಸ್ಡ್ ಸಿಸ್ಟಮ್ ಅಂತಂದರೆ MKS ಸಿಸ್ಟಮ್. ಇಲ್ಲಿ ನೋಡ್ಬೋದು ಯಾವುದಾದ್ರೂ ಒಂದು ದೇಶದಲ್ಲಿ ಪೌಂಡನ್ನು ಯೂಸ್ ಮಾಡಿದ್ರೆ ನಮ್ಮ ಕಡೆ ಗ್ರಾಮು ಆ್ಯಂಡ್ KGಸ್ನ ಯೂಸ್ ಮಾಡ್ತೀವಿ. ಈ ಥರ ಬೇರೆ ಬೇರೆ ಕಂಟ್ರೀಲಿ ಬೇರೆ ಬೇರೆ ಥರ ಸಿಸ್ಟಮ್ಸ್ ಆಫ್ ಇಂಟರ್ನ್ಯಾಷನಲ್ ಸಿಸ್ಟಮ್ಸ್ನ ಯೂಸ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಟೋಟಲಿ ಎಲ್ಲರೂ ಸೇರಿಕೊಂಡು ಒಂದು ಡಿಸಿಷನ್ಗೆ ಬಂದು SI ಯೂನಿಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ SI ಯೂನಿಟ್ ಅಂತಂದರೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಚೂಸನ್ ಟು ರೀಪ್ರೆಸೆಂಟ್ ಎ ಫಿಸಿಕಲ್ ಕ್ವಾಂಟಿಟಿ. ಸೊ ಕಾಮನ್ ಸಿಸ್ಟಮ್ ಆಗಿ ಇದನ್ನು ಯೂಸ್ ಮಾಡ್ಕೋತಾರೆ, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ. ನೆಕ್ಸ್ಟ್ ಒನ್ ಬಂದು ಎರರ್ಸ್, ಎಕ್ಯುರೆಸಿ ಆ್ಯಂಡ್ ಪ್ರಿಸಿಷನ್ ಇನ್ ಮೆಜರ್ಸ್ ಅಂತ ಬರುತ್ತೆ. ಫಸ್ಟ್ ಒನ್ ಬಂದು ಎರರ್ಸ್ ಬಗ್ಗೆ ನೋಡೋಣ. ದ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ ಈಸ್ ಕಾಲ್ಡ್ ಎರರ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಫಿಸಿಕಲ್ ಕ್ವಾಂಟಿಟೀಸ್ನ ಮೆಜರ್ ಮಾಡುವಾಗ ಅದರಲ್ಲಿ ಕಂಡುಬರುವಂತಹ ಒಂದು ತಪ್ಪುಗಳನ್ನು ನಾವು ಎರರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದರೆ ಒಂದು 20 ಮೀಟರ್ ದಾರವನ್ನು ನಾವು ಅಳಿಬೇಕು ಅಂತ ಅಂದ್ಕೊಂಡಾಗ ಅಳಿಬೇಕಾದ್ರೆ ನಮ್ಮ ಅಳೆಯುವ ಅಳತೆಮಾನದ ಪ್ರಾಬ್ಲಮಿಂದಾಗಿ ಅಲ್ಲಿ 20 ಮೀಟರ್ ದಾರವನ್ನು ನಾವು 19.4 ಮೀಟರ್ ಅಂತ ಅಳಿತೀವಿ. ಸೊ ಅಲ್ಲಿ ಬರುವಂಥ ಡಿಫ್ರೆನ್ಸ್ 0.6 ಡಿಫ್ರೆನ್ಸ್ ಏನಿದೆ ಅಲ್ವಾ, ಅದನ್ನು ನಾವು ಎರರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಎಕ್ಯುರೆಸಿ. Accuracy is a measure of how close to the measured value is to the true value of a quantity. ಅಂದರೆ ಎಕ್ಯುರೆಸಿನ ಕಂಡುಹಿಡಿಬೇಕು ಅಂದರೆ ನಮಗೆ ಆ ವ್ಯಾಲ್ಯೂ ಗೊತ್ತಿರಬೇಕು. ಅಂದರೆ 2 ವ್ಯಾಲ್ಯೂಸ್ ಗೊತ್ತಿರಬೇಕು, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಮತ್ತು ಎಕ್ಸ್ಪೆರಿಮೆಂಟ್ ವ್ಯಾಲ್ಯೂ ಗೊತ್ತಿರಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂದರೆ ಗುರುತ್ವ ವೇಗೋತ್ಕರ್ಷ ತಗೊಳ್ಳೋಣ. ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಬಂದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತು. ಅದನ್ನು ನಾವು ಕಂಡುಹಿಡಿಬೇಕಂತ ಎಕ್ಸ್ಪೆರಿಮೆಂಟ್ ಮಾಡೋಬೇಕಾದ್ರೆ ಬೇರೆ ಬೇರೆ ವ್ಯಾಲ್ಯೂಸ್ ಬರುತ್ತೆ. ಆ ಟೈಮಲ್ಲಿ ಯಾವುದು ಆ್ಯಕ್ಚುಯಲ್ ಆನ್ಸರ್ ಹತ್ತಿರದಲ್ಲಿದೆ ಅದನ್ನು ನಾವು ನೋಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು G is equal to 9.8 ಮೀಟರ್ ಸೆಕೆಂಡ್ ಸ್ಕ್ವಯರ್ ಇದೆ, ಅದು ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ. ಬಟ್ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಬಂದಿರುವಂತಹ G1 ವ್ಯಾಲ್ಯೂ G2 ಆ್ಯಂಡ್ G3ಗೆ ಕಂಪೇರ್ ಮಾಡಿ ನೋಡಿದ್ರೆ ಹತ್ತಿರವಾಗಿರುವಂಥದ್ದು ಯಾವುದು ಅಂದರೆ G1 ವ್ಯಾಲ್ಯೂ ಆಗುತ್ತೆ. 9.82 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಪ್ರಿಸಿಷನ್ ಬಗ್ಗೆ ನೋಡೋಣ. ಪ್ರಿಸಿಷನ್ ಈಸ್ ಅ ಮೆಜರ್ ಆಫ್ ಅಪ್ ಟು ವಾಟ್ ರೆಸೊಲ್ಯೂಷನ್ ಆರ್ ಲಿಮಿಟ್ ದ ಫಿಸಿಕಲ್ ಕ್ವಾಂಟಿಟಿ ಈಸ್ ಮೆಜರ್. ಇಲ್ಲಿ ಪ್ರಿಸಿಷನ್ ಅಂದರೆ ಒಂದು ಡಿವೈಸ್ ಅಥವಾ ಇನ್ಸ್ಟ್ರೂಮೆಂಟ್ ಎಷ್ಟು ಅಕ್ಯುರೇಟ್ ಆಗಿ ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಳೋದು. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ವೇಯಿಂಗ್ ಮಷೀನಲ್ಲಿ ನಾವೇನಾದರೂ ಫಿಸಿಕಲ್ ಕ್ವಾಂಟಿಟೀಸ್ನ ವೇಯಿಂಗ್ ಮಾಡ್ತಾ ಇದ್ದರೆ ಅದ್ರ ವ್ಯಾಲ್ಯೂ ಬಂದು 2 kg 3 kg ಅಂತ ಡೈರೆಕ್ಟಾಗಿ ತೋರಿಸ್ತಾ ಇರುತ್ತೆ. ಬಟ್ ಅದ್ರ ಮಧ್ಯೆ ಇರುವಂತಹ 2.01 2.02 ಎಲ್ಲಿಗೋಯ್ತು ಅಂತಂದರೆ ಅದನ್ನು ಆ್ಯಕ್ಯುರೇಟ್ ಆಗಿ ಇದು ಈ ಮಷೀನಲ್ಲಿ ತೋರಿಸಲ್ಲ. ಬಟ್ ಗೋಲ್ಡ್ ಶಾಪಲ್ಲಿ ಇರೋ ಮಷಿನ್ ಪ್ರೀಶಿಯಸ್ ವ್ಯಾಲ್ಯೂ ಹೆಚ್ಚಿರುತ್ತೆ. ಸೊ ದಿಸ್ ಈಸ್ ವಾಟ್ ಅ ಪ್ರಿಸಿಷನ್.
ನೆಕ್ಸ್ಟ್ ಒನ್ ಬಂದು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಸಮ್ ಡಿಜಿಟ್ನ ಕೊಡ್ತಾರೆ, ಅದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ಕೇಳಿದರೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಬರಬೇಕು. ಸೊ ಫಸ್ಟ್ ರೂಲ್ ಆಫ್ ದಿಸ್ ಈಸ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ವ 1, 9, 4, 7 ಅಂತ ಕೊಟ್ಟರೆ ಅಲ್ಲಿ ಜೀರೋನೇ ಇಲ್ಲ, ಅದಕ್ಕೆ ಎಲ್ಲನೂ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 4 ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು 19478.15 ಅಂತಿದೆ. ಅಲ್ಲೂ ಕೂಡ ಯಾವುದೇ ಜೀರೋ ಇಲ್ಲ, ಅದಕ್ಕೆ ಕಂಪ್ಲೀಟಾಗಿ ನಂಬರ್ಸ್ನ ಕೌಂಟ್ ಮಾಡಿಕೊಂಡ್ರೆ 7 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಸೆಕೆಂಡ್ ರೂಲ್ ಬಂದು ಝೀರೋ ಬಿಟ್ವೀನ್ ಸಿಗ್ನಿಫಿಕೆಂಟ್ ಆರ್ ಸಿಗ್ನಿಫಿಕೆಂಟ್. ಅಂದರೆ ಎರಡು ಸಂಖ್ಯೆಗಳ ಮಧ್ಯೆ ಇರುವಂತಹ ಜೀರೋಸ್ ಕೂಡ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಅದಕ್ಕೆ ನೋಡಿ ಇಲ್ಲಿ 1001 ಅಂತ ಕೊಟ್ಟರೆ, ಸೊ 2 ಅಂಕಿಗಳ ಮಧ್ಯೆ ಇರುವಂತಹ 2 ಜೀರೋಸ್ನ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿ ಕೌಂಟ್ ಮಾಡ್ತಾರೆ. ಸೊ ಕಂಪ್ಲೀಟ್ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 4 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು 20.3 ಅಂತ ಹೇಳಿದೆ. ಇಲ್ಲೂ ಕೂಡ ಹಾಗೆ 2 ಡಿಜಿಟ್ಸ್ ಮಧ್ಯೆ ಒಂದು ಝೀರೋ ಬಂದರೆ ಅದನ್ನು ಕಂಪ್ಲೀಟಾಗಿ ನಾವು 3 ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕೌಂಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಸ್ಟಾರ್ಟಿಂಗ್ ಜೀರೋಸ್ ಆರ್ ನೆವರ್ ಸಿಗ್ನಿಫಿಕೆಂಟ್ ಅಂತ ಹೇಳಿದ್ದಾರೆ. ಸೊ ಜೀರೋಯಿಂದ ಸ್ಟಾರ್ಟ್ ಆಗುವಂಥ ಯಾವುದೇ ಡಿಜಿಟ್ ಆಗಿರಲಿ ಸಿಗ್ನಿಫಿಕೆಂಟ್ ಆಗಿರಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಎಂಡಿಂಗ್ ಜೀರೋಸ್ ಬಿಫೋರ್ ಡೆಸಿಮಲ್ ನಾಟ್ ಸಿಗ್ನಿಫಿಕೆಂಟ್. ಅಂದರೆ ಒಂದು ನಂಬರ್ ಎಂಡ್ ಆಗೋ ತನಕ ಎಷ್ಟು ಝೀರೋಸ್ ಇರುತ್ತೆ ಆ ಝೀರೋಸ್ ಯಾವುದು ಕೌಂಟ್ ಆಗಲ್ಲ, ನಾಟ್ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಬರೀ ಸ್ಟಾರ್ಟಿಂಗ್ ನಂಬರ್ ಮಾತ್ರ ಸಿಗ್ನಿಫಿಕೆಂಟ್ ಆಗಿರೋದು. ಅದಕ್ಕೆ ನೋಡಿ ಇಲ್ಲಿ 30000 ಇದ್ದರೆ ಲಾಸ್ಟ್ ಎಂಡ್ ಆಗುವಂಥ ಎಂಡಿಂಗ್ ಝೀರೋಸ್ ಯಾವುದು ಸಿಗ್ನಿಫಿಕೆಂಟ್ ಆಗಿರಲ್ಲ, ಅದಕ್ಕೆ 3 ಮಾತ್ರ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 05800 ಅಂತ ಇದೆ. ಇಲ್ಲಿ ಫಸ್ಟಲ್ಲಿ 0 ಬಂದಿದೆ, ಲಾಸ್ಟಲ್ಲಿ 2 ಜೀರೋಸ್ ಬಂದಿದೆ, ಅದು ಯಾವುದೂ ಕೌಂಟ್ ಆಗಿಲ್ಲ, ಬರೀ 5 ಮತ್ತು 8 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಆಫ್ಟರ್ ಡೆಸಿಮಲ್ ಅಂತ ಬಂದರೆ ಅದು ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಅಂದರೆ ಎಂಡಿಂಗ್ ಜೀರೋಸ್ ಆಫ್ಟರ್ ದ ಸಿಗ್ನಿಫಿಕೆಂಟ್. ಇಲ್ಲಿ 5.000 ಪಾಯಿಂಟ್ ಆದಮೇಲೆ ಬಂದಿರುವಂಥ ಝೀರೋಸ್ ಎಲ್ಲ ಕೌಂಟ್ ಆಗುತ್ತೆ ಸಿಗ್ನಿಫಿಕೆಂಟ್ ಆಗಿ. ನೆಕ್ಸ್ಟ್ ಫಿಫ್ತ್ ರೂಲ್ ಬಂದು ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ನಾಟ್ ಸಿಗ್ನಿಫಿಕೆಂಟ್. ಅಂದರೆ 6.2 ಇಂಟು 10⁻³ ಇದೆ ಅಲ್ವಾ, ಸೊ ದಿಸ್ ಆರ್ಡರ್ ಈಸ್ ನಾಟ್ ಅ ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಒನ್ ಬಂದು ಕಾನ್ಸ್ಟೆಂಟ್ ಇನ್ಫೈನೈಟ್ ಸಿಗ್ನಿಫಿಕೆಂಟ್ಸ್ ಅಂತ ಹೇಳ್ತೀವಿ. ಆರ್ ಆ್ಯಂಡ್ ಮ್ಯೂ ಡಬ್ಲ್ಯೂ ಆರ್ ದ ಕಾನ್ಸ್ಟೆಂಟ್ಸ್. ಇದಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಂದು ಇನ್ಫಿನಿಟೀಸ್ ಇರುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ನೀವು ನೋಡಿದ್ದೀರಾ 7 ಫಿಸಿಕಲ್ ಕ್ವಾಂಟಿಟೀಸ್ ಇದೆ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಬೇಸಿಕ್ ಕ್ವಾಂಟಿಟೀಸ್ ಚೂಸನ್ ಇನ್ SI ಆರ್ ಕಾಲ್ಡ್ 7 ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ವರ್ಲ್ಡ್. ದೇ ಆರ್ ಡಿನೋಟೆಡ್ ವಿತ್ ಸ್ಕ್ವೇರ್ ಬ್ರ್ಯಾಕೆಟ್ಸ್. ಸೊ ಅದನ್ನು ಡೈಮೆನ್ಷನ್ಸ್ನ ಬರಿಬೇಕಂದ್ರೆ ಸ್ಕ್ವೇರ್ ಬ್ರ್ಯಾಕೆಟಲ್ಲೇ ಬರಿಬೇಕು. LMTನ ಬೇಸಿಕ್ ಯೂನಿಟ್ಸ್ನ ಯೂಸ್ ಮಾಡಿಕೊಂಡು ಬರಿಬೇಕಾಗತ್ತೆ. ದಟ್ ಈಸ್ ಲೆಂತ್, ಮಾಸ್ ಆ್ಯಂಡ್ ಟೈಮ್ನ ಯೂಸ್ ಮಾಡ್ಕೋಬೇಕು. ಫಿಸಿಕಲ್ ಕ್ವಾಂಟಿಟೀಸ್ನ ಯೂಸ್ ಮಾಡಿ ನಾವು ಡೈಮೆನ್ಷನಲ್ ಫಾರ್ಮುಲಾಸ್ನ ಬರಿಬೋದು. ಇಟ್ ಈಸ್ ದ ಫಾರ್ಮುಲಾ ವಿಚ್ ಎಕ್ಸ್ಪ್ರೆಸ್ ಓನ್ಲಿ ಕ್ವಾಂಟಿಟಿ ಇನ್ ದ ಫಾರ್ಮ್ ಆಫ್ ಇಟ್ಸ್ ಫಂಡಮೆಂಟಲ್ ಯೂನಿಟ್ಸ್ ರೈಸ್ ಟು ಸೇಮ್ ಪವರ್ ಟು ರೀಪ್ರೆಸೆಂಟ್ಸ್ ದೆನ್ ಕರೆಕ್ಟ್ಲಿ. ಅಂದರೆ ಫಂಡಮೆಂಟಲ್ ಯೂನಿಟ್ಸ್ನ ಯೂಸ್ ಮಾಡಿಕೊಂಡು ಅದರಿಂದನೇ ಆ ಡೈಮೆನ್ಷನಿಂದನೇ ನಾವು ಡಿರೈವ್ಡ್ ಯೂನಿಟ್ಸ್ ಆ್ಯಂಡ್ ಎಲ್ಲ ಯೂನಿಟ್ಸ್ನ ಬರಿಬೋದು. ಸೊ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಡೈಮೆನ್ಷನಲ್ ಫಾರ್ಮುಲಾಸ್ ಆ್ಯಂಡ್ SI ಯೂನಿಟ್ಸ್ನ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ನೋಡ್ಕೋಬೋದು. ಫೋರ್ಸ್, ವರ್ಕ್, ಪವರ್, ಎನರ್ಜಿ, ಪ್ರೆಷರ್, ಮೊಮೆಂಟಮ್ ಆಫ್ ಫೋರ್ಸ್, ಇಂಪಲ್ಸ್, ಸ್ಟ್ರೈನ್, ಇದೆಲ್ಲವೂ ಇಂಪಾರ್ಟೆಂಟ್ ಆಗಿರುವಂತಹ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಫಾರ್ಮುಲಾ, ಡೈಮೆನ್ಷನ್ ಫಾರ್ಮುಲಾ ಆ್ಯಂಡ್ SI ಯೂನಿಟ್ಸ್. ಸೊ ಇಲ್ಲಿಗೆ ಈ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಎಕ್ಸಾಮಲ್ಲೂ ಈ ಡೈಮೆನ್ಷನ್ ಫಾರ್ಮುಲಾ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಸೊ ನೀಟಾಗಿ ಓದ್ಕೊಳ್ಳಿ. ಈ ಯಾವುದನ್ನು ಡೈರೆಕ್ಟಾಗಿ ಕ್ವಶನ್ ಕೇಳ್ತಾನೆ, ಏರಿಯಾ ಡೈಮೆನ್ಷನ್ ಫಾರ್ಮುಲಾ ಏನು ಅಂತಲೂ ಕೇಳ್ಬೋದು, ಅಥವಾ ಡೆನ್ಸಿಟಿ ಡೈಮೆನ್ಷನ್ ಫಾರ್ಮುಲಾ ಏನು ಅಂತಲೂ ಕೇಳ್ಬೋದು. ಸೊ ನೆನಪಲ್ಲಿ ಇಟ್ಕೊಂಡು ಓದಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ದ ವಿಡಿಯೋಸ್ ಆ್ಯಂಡ್ ಕೀಪ್ ರೀಡಿಂಗ್. ಥ್ಯಾಂಕ್ ಯು ಆಲ್.